ಚಿರತೆ ದಾಳಿಗೆ 2 ದನ ಕರುಗಳು ಬಲಿ. ಗುಡಿಬಂಡೆ ಪಟ್ಟಣದ ಹೊರವಲಯದ ಚದುವನಹಳ್ಳಿ ಬೆಟ್ಟದ ತಪ್ಪಲಿನಲ್ಲಿ ಚಿರಂಜೀವಿ ಎಂಬ ವ್ಯಕ್ತಿಗೆ ಸೇರಿದ 2 ದನ ಕರುಗಳು ಸುಮಾರು 11ರಿಂದ 12 ಗಂಟೆ ಸಮಯದಲ್ಲಿ ಹುಲ್ಲು ಮೇಯಿಸಲು ಹೋಗಿದ್ದಾರೆ. ಆ ಸಮಯದಲ್ಲಿ ಚಿರತೆ ದಾಳಿಗೆ 2 ಕರುಗಳ ಮೇಲೆ ದಾಳಿ ಮಾಡಿದಾಗ ಚಿರಂಜೀವಿ ಎಂಬ ವ್ಯಕ್ತಿ ಕಣ್ಣಾರೆ ಕಂಡು ಭಯಭೀತರಾಗಿ ಕಿರುಚಾಡಿದಾಗ ಸುತ್ತಮುತ್ತಲೂ ಜನರು ಬಂದ ತಕ್ಷಣವೇ 2 ಕರುಗಳು ಕತ್ತನ್ನ ಕಚ್ಚಿ ರಕ್ತ ಹೀರಿ ಸಾಯಿಸಿ ಓಡಿ ಹೋಗಿರುತ್ತದೆ ಎಂದು ಈ ಸಂದರ್ಭದಲ್ಲಿ ಹಸು ಕರುಗಳ ಮಾಲೀಕರಾದ ಚಿರಂಜೀವಿರವರು ಹೇಳಿಕೆ ನೀಡಿರುತ್ತಾರೆ. ಚಿರತೆ ದಾಳಿ ಅಂತ ಹೇಳ್ಬಿಟ್ಟು ಗೊತ್ತಾಯ್ತು. ಎಷ್ಟು ಹಸು ಕುರುಗಳು ಎಷ್ಟೊತ್ತಿಗೆ ನೀವು ಕರ್ಕೊಂಡು ಹೋದ್ರಿ? ಇದೇನು ಚದುವನಹಳ್ಳಿ ಬೆಟ್ಟಕ್ಕೆ ಎಂದಿನಂತೆ ಬೆಳಿಗ್ಗೆ 10 ಗಂಟೆಗೆ ಮೇಸಲು ಬಿಟ್ಕೊಂಡು ಹೋದಾಗ ಜಮೀನ್ ಹತ್ರ ಬಂದು ಏಕಾಏಕಿ ಚಿರತೆ ದಾಳಿ ಮಾಡಿ 2 ಹಸುಗಳನ್ನ ಕೊಂದಾಕಿ ಅಲ್ಲೇ ಸ್ಥಳದಲ್ಲೇ ಸಾಯಿಸಿಬಿಟ್ಟಿದೆ. ದನ ಕರುಗಳು ಸಾವನ್ನಪ್ಪಿರುವ ಕಾರಣದಿಂದ ಚಿರಂಜೀವಿ ಅವರ ಅಣ್ಣನವರಾದ ನಾಗೇಂದ್ರ ಅವರು ತಕ್ಷಣವೇ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ದೂರು ನೀಡಿದ ತಕ್ಷಣವೇ ಅರಣ್ಯ ಇಲಾಖೆ ಅಧಿಕಾರಿಗಳಾದ ಕನಕರಾಜು ಎಂಬುವವರು ಸ್ಥಳಕ್ಕೆ ಧಾವಿಸಿ ಸ್ಥಳ ಪರಿಶೀಲನೆ ನಡೆಸಿದರು. ಅರಣ್ಯ ಇಲಾಖೆ ಅಧಿಕಾರಿಗಳಾದ ಕನಕರಾಜು ಅವರು ಇದು ಚಿರತೆ ದಾಳಿ ಎಂದು ಖಚಿತಪಡಿಸಿ ನಾಗೇಂದ್ರ ಎಂಬುವವರು ದೂರು ನೀಡಿದ್ದು ಆ ದೂರನ್ನ ಸಂಬಂಧಪಟ್ಟ ಮೇಲಾಧಿಕಾರಿಗಳಿಗೆ ರವಾನಿಸಲಾಯಿತು ಎಂದು ಕನಕರಾಜು ದೂರವಾಣಿ ಮುಖಾಂತರ ತಿಳಿಸಿದ್ದಾರೆ. ವರದಿ ಮೊಹಮ್ಮದ್ ನಾಸರ್, ಗುಡಿಬಂಡೆ. ಕಿರ್ಚ್ಕೊಂತು ಅವಾಗ ನಾವು ಗಾಬರಿಯಿಂದ ಓಡೋಗಿ ನೋಡಿದಾಗ ಅಲ್ಲಿಂದ ಚಿರತೆ ಓಡೋಯ್ತು, ಸಾಯಿಸಿಬಿಟ್ಟಿದೆ. ನಾವು ಹೋಗಿ ನೋಡೋ ಅಷ್ಟೊತ್ತಿಗೆ ಅದು ಕೊಂದ್ಬಿಟ್ಟಿತ್ತು. ಎಷ್ಟು ಹಸುಗಳು ಕರುಗಳು ಕರ್ಕೊಂಡು ಹೋಗಿದ್ರಿ? 25 ಇತ್ತು. ಅದರಲ್ಲಿ 2 ಹಸುಗಳು ಈ ಥರ ಸಾವನ್ನಪ್ಪಿದ್ದಾವೆ. ರೈತರು ಓಡಾಡುವಾಗ ಎಚ್ಚರಿಕೆಯಿಂದ ಓಡಾಡಬೇಕು. ಸ್ವಲ್ಪ ನೋಡಿಕೊಂಡು ಓಡಾಡೋದು ಉತ್ತಮ. ಅರಣ್ಯ ಇಲಾಖೆಯವರು ಅದನ್ನು ಪರಿಗಣಿಸಿ ಅದನ್ನು ಬೇರೆ ಕಡೆ ಸ್ಥಳಾಂತರ ಮಾಡಬೇಕಂತ ಕೋರ್ಬೋದು.